ಸೊ ಕೋರ್ಟ್ ಮುಂದೆ ದರ್ಶನ್ ದೂರಿನ ಸರಮಾಲೆಯನ್ನ ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಬಳ್ಳಾರಿ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪಗಳ ಸುರಿಮಳೆಯನ್ನು ಇಟ್ಟಿದ್ದಾರೆ. ದರ್ಶನ್ಗೆ ಬೆನ್ನೂವಿದೆ, ಚೇರ್ ಕೊಡಿ ಅಂತ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಕೋರ್ಟ್ ಗಮನಕ್ಕೆ ಈಗ ದರ್ಶನ್ ಪರ ವಕೀಲರು ತಂದಿದ್ದಾರೆ. ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ದರ್ಶನ್ ಏನ್ ಕೋಕಾ ಅಪರಾಧಿನಾ ಅಂತ ಕೇಳಿದ್ದಾರೆ. ದರ್ಶನ್ ಕೊಲೆ ಆರೋಪಿಯಷ್ಟೇ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು. ಕುಳಿತುಕೊಳ್ಳೋದಕ್ಕೆ ಒಂದು ಚೇರ್ ಕೊಡದಿದ್ರೆ ಹೇಗೆ ಅಂತ ದರ್ಶನ್ ಪರ ವಕೀಲರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮದ ಅಡಿ ನೀಡಲು ಕೋರ್ಟ್ ಆದೇಶವನ್ನು ನೀಡಬೇಕು ಅಂತ ಹೇಳಿದೆ. ಸೊ ವಕೀಲರು ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ನೀಡುವಂತೆಯೂ ಕೂಡ ಆದೇಶವನ್ನ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಅಗತ್ಯ ವಸ್ತುಗಳನ್ನು ಕೂಡ ಜೈಲಿನ ನಿಯಮದ ಅಡಿ ನೀಡಲು ಕೋರ್ಟ್ ಆದೇಶವನ್ನು ನೀಡಿದೆ. ವಕೀಲರು ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ನೀಡುವಂತೆಯೂ ಕೂಡ ಆದೇಶವನ್ನು ಕೊಟ್ಟಿದೆ. ಸೊ ಹಾಗಾಗಿ ಒಂದಿಷ್ಟು ರಿಲ್ಯಾಕ್ಸ್ ಈಗ ಕಾಣಿಸಿಕೊಳ್ತಾ ಇದೆ ದರ್ಶನ್ಗೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಫೈನಲಿ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರು? ಸರ್ಜಿಕಲ್ ಚೇರನ್ನು ಕೇಳಿದ್ರು, ಅದು ಕೊಟ್ಟರು. ಟಿವಿ ಕೇಳಿದ್ರು, ಅದನ್ನು ಕೊಟ್ಟರು. ಆಲ್ಮೋಸ್ಟ್ ಆಲ್ ಏನೆಲ್ಲ ಬೇಡಿಕೆಗಳಿದ್ವು ಅವೆಲ್ಲ ಬೇಡಿಕೆಗಳನ್ನು ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಹೊಸ ಬೇಡಿಕೆಗಳು ಮತ್ತೆ ಮತ್ತೆ ಬರ್ತಾ ಇದೆಯಾ ಅಂತ? ಅರುಣ್, ಸಾಮಾನ್ಯವಾಗಿ ಯಾವುದೇ ವಿಚಾರಣಾಧೀನ ಕೈದಿ ಇರ್ಬೋದು ಅಥವಾ ಕೈದಿಗಳಿಗೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಒಂದಷ್ಟು ನಿಯಮಗಳನ್ನು ರೂಪಿಸಿದ್ದಾರೆ. ಅಂದರೆ ಜೈಲಿನಲ್ಲಿ ಇರ್ತಕ್ಕಂತಹ ಕೈದಿಗೆ ಯಾವೆಲ್ಲ ಸೌಲಭ್ಯಗಳನ್ನು ನೀಡಬೇಕು, ಅದು ಬೇಸಿಕ್ ಆಗಿರ್ತಕ್ಕಂತಹ ಅಗತ್ಯ ವಸ್ತುಗಳು. ಅದರಲ್ಲಿ ಪ್ರಮುಖವಾಗಿ ಒಂದು ಚೇರ್ ಇರಬಹುದು, ಮತ್ತು ಓದೋದಕ್ಕೆ ಪುಸ್ತಕಗಳಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಿರ್ಬೋದು, ಅದ್ರ ಜೊತೆಗೆ ಮಲ್ಕೊಳ್ಳೋದಕ್ಕೆ ಹಾಸಿಗೆ ಇರಬಹುದು, ಮತ್ತು ಈ ಕನ್ನಡಿ ಬಾಚಣಿಗೆ ಈ ತರಹದ ಬೇಸಿಕ್ ವಸ್ತುಗಳು, ಈ ವಸ್ತುಗಳನ್ನು ಸಹ ನೀಡುವಂತೆ ಇವತ್ತು ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡ್ರು. ಪ್ರಮುಖವಾಗಿ ದರ್ಶನ್ಗೆ ಬೆನ್ನು ನೋವಿದೆ, ಆದರೂ ಕೂಡ ಜೈಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡ್ರು. ಅವರು ಈವರೆಗೂ ಕೂಡ ಒಂದು ಪ್ಲಾಸ್ಟಿಕ್ ಚೇರನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ದರ್ಶನ್ ಏನು ಕೋಕಾ ಕಾಯ್ದೆಯ ಅಪರಾಧಿನ ಅಥವಾ ಯಾವುದಾದ್ರು ದೇಶದ್ರೋಹ ಕಾಯ್ದೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವರು ಕೊಲೆ ಕೇಸ್ನಲ್ಲಿ IPC ಸೆಕ್ಷನ್ 302ರ ಕೊಲೆ ಸೆಕ್ಷನ್ನಲ್ಲಿ ಅವರು ಆರೋಪಿಯಾಗಿದ್ದಾರೆ. ಇನ್ನೂ ಕೂಡ ನ್ಯಾಯಾಲಯ ಅಂತಿಮವಾಗಿ ಅಪರಾಧಿ ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಬೇಸಿಕ್ ವಸ್ತುಗಳನ್ನು, ಅಗತ್ಯ ವಸ್ತುಗಳನ್ನು, ಜೈಲಿನ ನಿಯಮಾವಳಿಯಂತೆ ಕೊಡಬೇಕಾದಂತಹ ವಸ್ತುಗಳನ್ನು ಜೈಲಿನ ಅಧಿಕಾರಿಗಳು ನೀಡ್ತಿಲ್ಲ. ಹೀಗಾಗಿ ತಾವು ಒಂದು ಆದೇಶವನ್ನು ಹೊರಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲ ಸುನೀಲ್ ಅವರು ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಂಡ್ರು. ಅದ್ರ ಜೊತೆಗೆ ಈ ಯಾರು ಆಪ್ತರಿದ್ದಾರೆ ಅಂಥವ್ರನ್ನ ಭೇಟಿಗೂ ಸಹ ಅವಕಾಶವನ್ನು ಕೊಡ್ತಿಲ್ಲ. ಕೇವಲ ಅವರ ಪತ್ನಿ ಮತ್ತು ಸಹೋದರನಿಗಷ್ಟೇ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರು ಸ್ನೇಹಿತರು ಇರ್ತಾರೆ, ಅತ್ಯಾಪ್ತರು ಇರ್ತಾರೆ, ವಕೀಲರು ಇರ್ತಾರೆ, ಇಂಥವರ ಭೇಟಿಗಾದರೂ ಅವಕಾಶವನ್ನು ಕೊಡಬೇಕಲ್ವಾ ಅನ್ನೋ ನಿಟ್ಟಿನಲ್ಲಿ ಜಡ್ಜ್ ಬಳಿ ಮನವಿಯನ್ನು ಮಾಡಿಕೊಂಡ್ರು. ಆ ಬಳಿಕ ನೀವು ವಕೀಲರು ಪ್ರತಿದಿನ ಒಬ್ಬೊಬ್ಬರು ಹೋದಂತಹ ಸಂದರ್ಭದಲ್ಲಿ ಅದನ್ನು ಭೇಟಿಗೆ ಅವಕಾಶವನ್ನು ಸಾಧ್ಯವಾಗೋದಿಲ್ಲ, ಸಾಕಷ್ಟು ಜನ ಹೋಗ್ತೀರಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಆಕ್ಷೇಪವನ್ನು ವ್ಯಕ್ತಪಡಿಸೋ ಕೆಲಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲ, ಅವರು ಯಾರು ದರ್ಶನ್ನ ವಹಿಸ್ತಾರೋ ಅಂಥವ್ರು ಹೋಗೋದಕ್ಕೆ ಅವಕಾಶ ಇದೆ, ಅವರು ನಾನು ಇಂಥವ್ರನ್ನ ಭೇಟಿ ಆಗಬೇಕು ಅಂತೇಳಿ ಯಾರು ಬಂದಿರ್ತಾರೋ ಅಂಥವ್ರ ಹೆಸರು ಹೇಳಿದ್ರೆ ಅಂಥವ್ರನ್ನ ಒಳಗೆ ಕಳಿಸಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಇವತ್ತು ಜೈಲಾಧಿಕಾರಿಗಳಿಗೆ ಆದೇಶವನ್ನು ಸಹ ಹೊರಡಿಸಿದ್ರು. ಅದ್ರ ಜೊತೆಗೆ ಅಗತ್ಯ ವಸ್ತುಗಳು, ಜೈಲಿನ ನಿಯಮಾವಳಿಗಳ ಪ್ರಕಾರ ಕೊಡಬಹುದಾದಂತಹ ಅಗತ್ಯ ವಸ್ತುಗಳು ಏನೇನಿದೆ ಅವುಗಳನ್ನು ನೀಡುವಂತೆ ನ್ಯಾಯಾಧೀಶರು ಮಾನ್ಯ ACMM ನ್ಯಾಯಾಲಯದ 24ರ ನ್ಯಾಯಾಧೀಶರು ಇದೀಗ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ದರ್ಶನ್ಗೆ ಬಹುತೇಕ ಒಂದು ಸಣ್ಣ ಮಟ್ಟಿಗೆ ಜೈಲಿನಲ್ಲಿ ರಿಲೀಫ್ ಸಿಕ್ಕಂತಾಗಿದೆ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವರೇ ರಾಜಾತಿಥ್ಯವನ್ನು ಕಲ್ಪಿಸ್ಕೊಂಡಿದ್ರು, ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸ್ಕೊಂಡಿದ್ರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಇವರಿಗೆ ಕುಳಿತುಕೊಳ್ಳೋದಕ್ಕೆ ಒಂದು ಚೇರು ಸಹ ಸಿಕ್ಕಿರಲಿಲ್ಲ. ಹೀಗಾಗಿ ಬೆನ್ನು ನೋವಿನಿಂದ ಬಳಲ್ತಿದ್ರು. ಇದೀಗ ಅದಕ್ಕೆ ಮುಕ್ತಿ ಸಿಕ್ಕಂತೆ ಕಾಣಿಸ್ತಿದೆ. ಜೈಲಾಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಯಾವಾಗ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ವಾದ ಮಂಡನೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದಂತಹ ದರ್ಶನ್ರನ್ನ ಜೈಲಾಧಿಕಾರಿಗಳಿಗೆ ಕರೆಸುವಂತೆ ಸೂಚನೆಯನ್ನು ನ್ಯಾಯಾಧೀಶರು ಕೊಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ದೀರಾ, ಅಪಿಯರ್ ಆಗಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾರೆ. ಆ ಬಳಿಕ ಯಾರು ಜೈಲಾಧಿಕಾರಿಗಳು ಇದ್ದೀರಾ ಅಂತೇಳಿ ಕೇಳಿ ಜೈಲಾಧಿಕಾರಿಗಳಿಗೆ ಯಾಕೆ ಅವರ ಆಪ್ತರು ಅತ್ಯಾಪ್ತರಿಗೆ ಅಥವಾ ವಕೀಲರಿಗೆ ಭೇಟಿಗೆ ಅವಕಾಶ ಕೊಡ್ತಿಲ್ಲ, ಅಗತ್ಯ ವಸ್ತುಗಳನ್ನು ಯಾಕೆ ನೀಡ್ತಿಲ್ಲ ಅಂತ ಸಹ ಕೇಳ್ತಾರೆ. ಆ ಬಳಿಕ ಕೊನೆಯದಾಗಿ ಅಂತಿಮವಾಗಿ ನ್ಯಾಯಾಧೀಶರು ಅಗತ್ಯ ವಸ್ತುಗಳನ್ನು ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಇದೀಗ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆದೇಶವನ್ನು ಮಾನ್ಯ ನ್ಯಾಯಾಧೀಶರು ಬರೆಸಿದ್ದಾರೆ.